ಜ್ಯೋತಿ, ನಿನಗೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ಅಮ್ಮ ಹೇಳಿ. ನೋಡವಾ, ಗಂಡ ಹೆಂಡತಿ ಜಗಳ ಉಂಡು ಮಲಗತನ. ಪ್ರೀತಿ ಮಾಡೋದ್ ಬಿಟ್ಟು ಬರೀ ಜಗಳ ಮಾಡ್ಕೊಂತಿದ್ರ ಸಂಸಾರ ಸರಿ ಉಳಿಯಂಗಿಲ್ಲ. ಗಂಡ ಹೆಂಡತಿ ಸಂಬಂಧ ಬೆಣ್ಣೆ ಇದ್ದಂಗ. ಅದನ್ನ ಪ್ರೀತಿನ ನೀರಾಗಿಟ್ಟು ಜೋಪಾನವಾಗಿ ನೋಡ್ಕೊಂಡ್ರ ಗಂಡ ಹೆಂಡತಿ ಸಂಬಂಧ 7 ಜನ್ಮಕ್ಕೂ ಗಟ್ಟಿಯಾಗಿ ಉಳಿತೈತಿ. ಅದನ್ನ ಬಿಟ್ಟು ಬೆಣ್ಣಿನ ಹೊರಗಿಟ್ಬಿಟ್ರ ಕರೆಗೆ ಮಂಡಪಾಲ ಆಕತಿ, ಸಂಸಾರನು ಹಾಳಾಗಿ ಹೋಕತಿ. ನೀ ಯಾವಾಗ್ಲೂ ಮುತ್ತೈದಾಗಿರ್ಬೇಕನ್ನೋ ನನ್ನ ಆಸೆ. ಏನ ನಾನು ನಿನ್ನ ತಾಯಿಯಾಗಿ ಹೇಳಾಕತ್ತೀನಿ, ಬೇಸರ ಮಾಡ್ಕೋಬೇಡ. ಅಯ್ಯೋ ಇಲ್ಲ ಅಮ್ಮ, ನೀವು ನನ್ನ ಒಳ್ಳೇದಕ್ಕೆ ಹೇಳ್ತಿರ್ತೀರಾ, ಇದಕ್ಕೆಲ್ಲ ಯಾರಾದ್ರೂ ಬೇಸರ ಮಾಡ್ಕೋತಾರಾ? ನಾನಿನ್ನು ಹೋಗಿ ಬರ್ತೀನಿ. ಸುಖವಾಗಿರವ. ಅವನ ಬಿಟ್ಟು ಬರ್ತೀನಿ. ಆಯ್ತಪ್ಪ. ಜೊತೆ ನಿನ್ನ ವಿಷಯ ಆಗಲಿ ಶಿವಣ್ಣನ ವಿಷಯ ಆಗಲಿ ನಾನು ನಮ್ಮ ಅವ್ಗೆ ಹೇಳಿದ್ದಿಲ್ವಾ? ಅಣ್ಣ, ನಿನ್ ಮೇಲೆ ನನಗೆ ಯಾವ ಅನುಮಾನನೂ ಇಲ್ಲ. ದೊಡ್ಡೋರಲ್ವಾ, ಬುದ್ಧಿವಾದ ಹೇಳೇ ಹೇಳ್ತಾರೆ. ಅದ್ರ ಬಗ್ಗೆ ನನಗೇನು ಬೇಸರ ಇಲ್ಲ. ಆದರೆ ನನಗೆ ಈ ವಿಷಯದ ಬಗ್ಗೆ ಏನೂ ಬೇಜಾರಾಗಿಲ್ಲ. ನಾನಿನ್ನು ಹೊರಡ್ತೀನಿ. ಈ ಕತ್ಲಾಗ ಒಬ್ಬಕ್ಕೆ ಯಾಕೆ ಹೋಗ್ತಿ? ಇರು, ನಾನು ಡ್ರಾಪ್ ಮಾಡ್ತೀನಿ. ಏನು ಪರವಾಗಿಲ್ಲ, ಮನೆ ಇಲ್ಲೇ ಹತ್ರ ಅಲ್ವಾ, ನಾನೇ ಹೋಗ್ತೀನಿ. ನಮಸ್ತೆ ಸರ್. ಸರ್, ಈಗಷ್ಟೇ ರಾಜೇಶ್ ಸರ್ ಫೋನ್ ಮಾಡಿದ್ರು. ಶ್ರೀರಾಮ್ ಲ್ಯಾಪ್ಟಾಪ್ 2 ದಿನದಿಂದ ಎಲ್ಲೂ ಕಾಣಿಸ್ತಿಲ್ವಂತೆ ಸರ್. ಅವ್ರು ಫೋನ್ ಮಾಡಿ ರಾಜೇಶ್ ಸರ್ಗೆ ಸ್ಟೇಷನ್ಗೆ ತಿಳಿಸಿದ್ರಂತೆ ಸರ್. ರಾಜೇಶ್ ಸರ್ ನನಗೆ ಫೋನ್ ಮಾಡಿ ತಿಳಿಸಿದ್ರು ಸರ್. ಲ್ಯಾಪ್ಟಾಪ್ ಮಿಸ್ ಆಗೈತಿ ಅಂತಂದ್ರೆ ಅದ್ರಾಗ ಏನೋ ಇಂಪಾರ್ಟೆಂಟ್ ವಿಷಯ ಐತಿ ಅಂದಂಗಾತ.